ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ವೀರೇಶ್ ದಾನಿ. ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 2.5 ವರ್ಷಗಳ ಕಾಲ ಕಳೀತಾ ಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿರುವ ಬೆನ್ನಲ್ಲೇ ಇದೀಗ DCM DK ಶಿವಕುಮಾರ್ ಅವರು ನಾಯಕತ್ವ ವಿಚಾರವನ್ನು ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ ಬಳಿಕ ಇದೀಗ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೇ ತಿಂಗಳು 15ನೇ ತಾರೀಕಿಗೆ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಆಗಿರ್ಬೋದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು AICC ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವ ವಿಚಾರಕ್ಕೆ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಕಳೆದ 1 ವರ್ಷಗಳಿಂದನೂ ಸಹ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಸಚಿವ ಸಂಪುಟ ವಿಂಗಡಣೆ ಆಗಬೇಕು ಅನ್ನೋ ಒಂದು ಒತ್ತಾಯ ಸಾಕಷ್ಟು ಜೋರಾಗಿನೇ ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕ ಹಿರಿಯ ಶಾಸಕರುಗಳು ಸಹ ನಮಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ಒತ್ತಡವನ್ನು ಸಹ ಹೇರ್ತಾ ಇರುವಂಥದ್ದು ಮತ್ತು ಲಾಬಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಹೀಗಾಗಿನೇ ಕಾಂಗ್ರೆಸ್ ಶಾಸಕರುಗಳು ಒಂದು ಕಡೆ ಒತ್ತಡವನ್ನು ಹಾಕ್ತಾ ಇರುವಂಥ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ ಬಳಿಕ ಇದೀಗ ಸಚಿವ ಸಂಪುಟ ಪುನರ್ರಚನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪದೇ ಪದೇ ನಾಯಕತ್ವ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದರೂ ಸಹ ಸದ್ಯಕ್ಕೆ ಮಾತ್ರ ಯಾವುದೇ ರೀತಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ಇದೇ ತಿಂಗಳು ಅಂದರೆ ನವೆಂಬರ್ 5ನೇ ತಾರೀಕಿಗೆ ದೆಹಲಿಗೆ ತೆರಳಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬೇಡವೇ ಬೇಡ ಅನ್ನೋ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳ ಮೇಲೆ ಹಾಕಿ ಬಂದಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ನೇ ತಾರೀಕಿಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗುವಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಾದಂಥ ತಯಾರಿಗಳ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳುತ್ತಾ ಇದ್ದಾರೆ. ಸಚಿವ ಸಂಪುಟವನ್ನು ಯಾವ ರೀತಿಯಲ್ಲಿ ಪುನರ್ ವಿಂಗಡಣೆ ಮಾಡಬೇಕು, ಪುನರ್ರಚನೆ ಮಾಡಬೇಕು ಅನ್ನೋದ್ರ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಒಂದು ಕಡೆ AICC ಮಟ್ಟದಲ್ಲಿ ನಾಯಕರುಗಳಾಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸಹ ಸಚಿವರ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರದೇ ಆದಂಥ ರೀತಿಯಲ್ಲಿ ಒಂದು ಪರಿಶೀಲನೆಯನ್ನು ಮಾಡಿರುವಂಥದ್ದು. AICC ಮಟ್ಟದ ನಾಯಕರುಗಳು ಸಹ ರಾಜ್ಯ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳು ಇಲಾಖೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಪಕ್ಷ ಸಂಘಟನೆಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿಯಾದಂಥ ಯೋಜನೆಗಳನ್ನು ತಂದಿರುವಂಥದ್ದು ಮತ್ತು ಇಲಾಖೆಗೆ ಸಚಿವರುಗಳು ಯಾವ ರೀತಿಯಾಗಿ ಹೊಸ ರೂಪವನ್ನು ಕೊಟ್ಟಿದ್ದಾರೆ ಅನ್ನೋ ಕುರಿತಂತೆಯೂ ಸಹ ಅವರು ಪದೇ ಪದೇ ಒಂದು ಪ್ರೋಗ್ರೆಸ್ ರಿಪೋರ್ಟನ್ನು AICC ನಾಯಕರುಗಳು ಕಲೆಕ್ಟನ್ನು ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರ ಸಂಪುಟದಲ್ಲಿರ್ತಕ್ಕಂಥ ಹಲವು ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕರಾಗಿರುವಂಥದ್ದು. ಆದರೆ ಸಚಿವ ಸಂಪುಟ ಪುನರ್ವಿಚನೆ ಮಾಡೋದೇ ಸಾಕಷ್ಟು ಒಂದು ಜೇನುಗುಡಿಗೆ ಕಲ್ಲು ಹಾಕದಂತೆ ಅಂತ ಹೇಳ್ಬೋದು. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯನವರು ಅಳೆದು ತೂಗಿ ಯಾವ ಸಚಿವರುಗಳನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋದು ಮತ್ತು ಅವರನ್ನು ಯಾಕೆ ಕೈ ಬಿಡ್ತಾ ಇದ್ದೀವಿ ಅನ್ನೋ ಕುರಿತಂತೆಯೂ ಸಹ ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ಸಂಗ್ರಹಿಸಿರುವಂಥದ್ದು. ಆ ನಿಟ್ಟಿನಲ್ಲೇ ಅವರು ಅದೇ ಮಾಹಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಕೊಟ್ಟು ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಮನವಿಯನ್ನು ಸಹ ಮಾಡ್ಕೋತಾ ಇರುವಂಥದ್ದು. ಆದರೆ DCM DK ಶಿವಕುಮಾರ್ ಅವರು ಸದ್ಯಕ್ಕೆ ಮಾತ್ರ ಯಾವುದೇ ರೀತಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಬಯಸಿದರೆ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನೋ ಒಂದು ನಿಮ್ಮ ಒತ್ತಾಸೆ ಇದ್ದರೆ ಅದಕ್ಕೆ ಕೆಲವು ಮಾರ್ಗಗಳನ್ನು ಅನುಸರಿಸಿ ಅನ್ನೋ ಒಂದು ಸಲಹೆಯನ್ನು ಸಹ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಹೇಳಿರುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಒಂದು ವೇಳೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋದ ಆದರೆ ಗುಜರಾತ್ ಮಾಡೆಲ್ ಮಾದರಿಯಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳಿಗೆ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಗುಜರಾತ್ ಮಾಡೆಲ್ ಮಾದರಿಯ ಸಚಿವ ಸಂಪುಟ ಪುನರ್ವಿಚನೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗಷ್ಟೇ ಗುಜರಾತ್ನಲ್ಲೂ ಸಹ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರುಗಳಿಂದನೂ ಸಹ ರಾಜೀನಾಮೆಯನ್ನು ಪಡೆದುಕೊಂಡು ಹೊಸದಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿರುವಂಥದ್ದು ಸಾಕಷ್ಟು ಇಡೀ ದೇಶದಲ್ಲೇ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಹೀಗಾಗಿ ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಸಹ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅಂತೇಳಿ DCM DK ಶಿವಕುಮಾರ್ ಅವರು ಸಲಹೆಯನ್ನು ಕೊಟ್ಟಿರುವಂಥದ್ದು. ಈ ಸಲಹೆ ಹಿಂದೆನೂ ಸಹ ಸಾಕಷ್ಟು ಸಮಸ್ಯೆಗಳು ಇರುವಂಥದ್ದು ಮತ್ತು ಕಾರಣಗಳು ಸಹ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಕಡೆ ಎಲ್ಲ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳೇನಿದ್ದಾರೆ ಅವರಿಂದ ರಾಜೀನಾಮೆಯನ್ನು ಪಡೆದುಕೊಂಡ್ರೆ ಅದು
ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಡ್ಯಾಮೇಜು ಸಹ ಆಗೋದಿಲ್ಲ ಮತ್ತು ಸಚಿವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಿಕ್ಕೂ ಸಹ ಸಾಕಷ್ಟು ಈಸಿ ಆಗುತ್ತೆ ಮತ್ತು ಅದೇ ಸಮುದಾಯಗಳಲ್ಲಿ ಇರ್ತಕ್ಕಂಥ ಯುವಕರು ಮತ್ತು ಪಕ್ಷ ಸಂಘಟನೆ ಮಾಡಿರ್ತಕ್ಕಂಥ ನಾಯಕರುಗಳಿಗೆ ಅವರಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನು DCM DK ಶಿವಕುಮಾರ್ ಅವರು ಕೊಡೋದ್ರ ಜೊತೆಗೇ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಹಿರಿಯ ಸಚಿವರೇನಿದ್ದಾರೆ ಅವರ ಒಂದು ಏನು ಮಾರ್ಗದರ್ಶನ ಇದೆ ಆ ಮಾರ್ಗದರ್ಶನವನ್ನು ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳೋಣ. ಅವರ ಒಂದು ಇದುವರೆಗೂ ಸಹ ಹಿರಿತನ ಏನಿದೆ ಅದು ಪಕ್ಷ ಸಂಘಟನೆಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನು ಸಹ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳಿಗೆ ಕೊಟ್ಟಿರುವಂಥದ್ದು. ಯಾಕಂತಂದರೆ ಕೆಲವೇ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ GBA ಚುನಾವಣೆ ಬರುತ್ತೆ ಮತ್ತು ಅದಾದ ಬಳಿಕ ವರ್ಷಾಂತ್ಯದ ವೇಳೆಗೆ ಡಿಸೆಂಬರ್ ಅಥವಾ ಜನವರಿ, ಮಾರ್ಚ್, ಫೆಬ್ರವರಿ ವೇಳೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯಿತಿಗಳು ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುತ್ತೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಸಹ ಎದುರಿಸಬೇಕಾದಂಥ ಅನಿವಾರ್ಯತೆ ಇದೀಗ ರಾಜ್ಯ ಕಾಂಗ್ರೆಸ್ಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ಹಿರಿಯ ಸಚಿವರು ಏನಿದ್ದಾರೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಅವರನ್ನು ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಮತ್ತು ಯುವಕರಿಗೆ ಪಕ್ಷ ಸಂಘಟನೆಯಲ್ಲಿ ಅವರು ಏನು ಇದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಡೋದ್ರಿಂದ ಸಚಿವ ಸಂಪುಟದಲ್ಲಿ ಅವರು ಉತ್ಸಾಹಕರಾಗಿ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆಯನ್ನು ಸಹ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಕೊಡೋದ್ರ ಜೊತೆಗೇ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋದೇ ಆದರೆ ಗುಜರಾತ್ ಮಾಡೆಲ್ ಮಾದರಿಯಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಅನ್ನೋ ಒಂದು ಸಲಹೆಯನ್ನು ಹೈಕಮಾಂಡ್ ನಾಯಕರುಗಳಿಗೆ ಕೊಟ್ಟಿರೋದ್ರ ಜೊತೆಗೇ ಅವರ ಬೆಂಬಲಿಗರು ಅಂದರೆ ವಿಶೇಷವಾಗಿ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಕೆಲ ನಾಯಕರುಗಳಿಗೆ, ಕೆಲ ಶಾಸಕರುಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೂ ಸಹ DCM DK ಶಿವಕುಮಾರ್ ಅವರು ಒಂದು ಕಡೆ ಪ್ಲಾನನ್ನು ಮಾಡಿಕೊಳ್ಳೋದ್ರ ಜೊತೆಗೇ ಇದೀಗ ಗುಜರಾತ್ ಮಾಡೆಲ್ ಮಾದರಿಯ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳ ಮೇಲೆ ಹೇಳ್ತಾ ಇರುವಂಥದ್ದು. ಆದರೆ ಸದ್ಯಕ್ಕೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಮತ್ತು ಸರ್ಕಾರ ರಚನೆ ಆದ ಬಳಿಕವೇ ರಾಜ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ಮುಂದಾಗುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಒಂದು ವೇಳೆ ಬಿಹಾರ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪರವಾಗಿ ಒಂದು ಅಲೆ ಬಂದರೆ, ಕಾಂಗ್ರೆಸ್ ಪರವಾಗಿ ಒಂದು ಸರ್ಕಾರ ರಚನೆಗೆ ಅವಕಾಶ ಸಿಕ್ಕರೆ ರಾಜ್ಯ ಸಚಿವ ಸಂಪುಟ ವಿಚಾರವೂ ಸಹ ಸಾಕಷ್ಟು ಮುಂದೂಡುವಂಥ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಆದರೆ CM ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಯಾಗಿ 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಹೊಸಬರಿಗೆ ಆದ್ಯತೆಯನ್ನು ಕೊಡೋಣ, ಸಚಿವ ಸಂಪುಟ ಪುನರ್ರಚನೆ ಮಾಡೋದ್ರ ಜೊತೆಗೆ ಹೊಸದಾಗಿ ಒಂದು ಸಂಪುಟಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂದು ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರುಗಳ ಮುಂದೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಸದ್ಯಕ್ಕೆ ಮಾತ್ರ ಎಲ್ಲವೂ ಸಹ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಇರುವಂಥದ್ದು. DCM DK ಶಿವಕುಮಾರ್ ಅವರ ಸಲಹೆ ಆಗಿರ್ಬೋದು, CM ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆಗೆ ಏನೋ ಒಂದು ಒತ್ತಾಸೆಯನ್ನು ಹೊಂದಿದ್ದಾರೆ, ಉತ್ಸುಕರಾಗಿದ್ದಾರೆ. ಆ ತೀರ್ಮಾನವನ್ನು ಸಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳೇ ತೆಗೆದುಕೊಳ್ಬೇಕಾಗಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮಾತ್ರ ಯಾವ ರೀತಿಯಾದಂಥ ತೀರ್ಮಾನವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.